ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ಪರಿಣಾಮ 4 ಹುಲಿ ಮರಿಗಳು ಬಲಿ ಆದ್ವಾ ಅನ್ನುವಂತಹ ಪ್ರಶ್ನೆ ಅನುಮಾನ ಈಗ ವ್ಯಕ್ತವಾಗ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಸೆರೆ ಸಿಕ್ಕಿದಂತಹ 4 ಹುಲಿ ಮರಿಗಳು ಈಗ ಸಾವನ್ನಪ್ಪಿವೆ. ಹುಣಸೂರಿನ ಗೌಡನಕಟ್ಟೆ ಬಳಿ ಸೆರೆ ಸಿಕ್ಕಿದಂತಹ ಹುಲಿ ಮರಿಗಳಿವು. ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ ಅವುಗಳನ್ನು ಇರಿಸಲಾಗಿತ್ತು. ಸದ್ಯ ಸಾವನ್ನಪ್ಪಿರುವ ಹುಲಿ ಮರಿಗಳ ಮರಣೋತ್ತರ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹುಲಿಗಳ ಅಂಗಾಂಗ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನೆ ಮಾಡೋ ಮೂಲಕವಾಗಿ ಇದರ ಸಾವಿಗೆ ನಿಖರ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ 4 ಹುಲಿ ಮರಿಗಳು ಸಾವನ್ನಪ್ಪಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪದೇ ಪದೇ ಈ ರೀತಿಯಾಗಿ ಒಂದಲ್ಲ ಒಂದು ಪ್ರಾಣಿಗಳು ಸಾವನ್ನಪ್ತಾ ಇದೆ. ಹಾಗಿದ್ರೆ ಅರಣ್ಯ ಇಲಾಖೆ ಯಾವ ರೀತಿಯಾದಂತಹ ನಿಗಾ ಇಟ್ಟಿದೆ, ಅವುಗಳ ಆರೈಕೆಯ ಬಗ್ಗೆ ಏನು ಕ್ರಮ ಜರುಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಎದ್ದಿದೆ. ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿ 4 ಹುಲಿ ಮರಿಗಳನ್ನು ಆಶ್ರಯಕ್ಕಾಗಿ ಇಡಲಾಗಿತ್ತು. ಅವುಗಳ ಆರೋಗ್ಯದ ಬಗ್ಗೆ ಕೂಡ ಗಮನ ಇಡಲಾಗಿತ್ತು. ನವೆಂಬರ್ 29-30ರಂದು ತಾಯಿ ಜೊತೆ ಸೆರೆಯಾಗಿದ್ದಂತಹ 4 ಹುಲಿ ಮರಿಗಳು ಸೆರೆ ಹಿಡಿಯುವಂತಹ ವೇಳೆ ಜನರು ಚೀರಾಟ ಆಡಿದ್ರು. ಆ ಸಂದರ್ಭದಲ್ಲಿ ಗಾಬರಿಗೊಂಡಿದ್ವು. 2 ದಿನ ತಾಯಿಯಿಂದ 4 ಹುಲಿ ಮರಿಗಳನ್ನ ದೂರ ಇಟ್ಟಿದ್ರು. ಆಹಾರವಿಲ್ಲದೆ ಬಳಲಿ ನಿತ್ರಾಣವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅತ್ತಿಂದಿತ್ತ ಓಡಾಡಿ ಸೆರೆ ಹಿಡಿಯುವ ವೇಳೆ ನಿತ್ರಾಣಗೊಂಡಿತ್ತು. ಸಾಲದು ಅಂತ ತಾಯಿಯಿಂದಲೂ ಕೂಡ ಅವುಗಳನ್ನು 1-2 ದಿನಗಳ ಕಾಲ ಬೇರ್ಪಡಿಸಿದ್ರು. ಇದರಿಂದಾಗಿ ಪುನರ್ವಸತಿ ಕೇಂದ್ರದಲ್ಲೇ ಹುಲಿ ಮರಿಗಳು ಸಾವನ್ನಪ್ಪಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಏನಾಗುತ್ತೆ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ನಿಂದ. ಕೆಪಿ ನಾಗರಾಜ್, ಹುಲಿ ಮರಿಗಳ ಸಾವಿಗೆ ಯಾವ ರೀತಿಯ ಅನುಮಾನಗಳು ಇಲ್ಲಿ ಕಾಣಿಸ್ತಾ ಇದೆ? ಈಗ ಹುಲಿ ಮರಿಗಳ ಸಾವಿನ ವಿಚಾರದಲ್ಲಿ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಹುಲಿಗಳನ್ನ ಹಿಡಿಯುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು. ತಾಯಿ ಹುಲಿ ಹಿಡಿದಂತ ಸಂದರ್ಭದಲ್ಲಿ ಮರಿ ಹುಲಿಗಳನ್ನ ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡಬೇಕು, ಮರಿ ಹುಲಿಗಳು ತಾಯಿ ಹುಲಿಯಿಂದ ಬೇರ್ಪಟ್ಟ ನಂತರದಲ್ಲಿ 2-3 ದಿನಗಳ ನಂತರದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಅವುಗಳಿಗೆ ಯಾವ ರೀತಿಯಂತ ಆರೈಕೆ ಮಾಡಬೇಕು, ಆ ತರದ ಒಂದು ಬೇಸಿಕ್ ಆದಂತಹ ನಾಲೆಡ್ಜ್ ಇಲ್ಲದೆ ಇರುವಂತಹ ಇಲಾಖೆಯ ಅಧಿಕಾರಿಗಳಿಂದ ಆಗಿರುವಂತಹ ಒಂದು ಸಾವುಗಳಿವು ಅಂತ ಹೇಳಿದ್ರೆ ತಪ್ಪಿಲ್ಲ ದಿವ್ಯಾ. ಯಾಕೆಂದ್ರೆ 2 ದಿನಗಳ ಕಾಲ ತಾಯಿ ಹುಲಿಯಿಂದ ಬೇರ್ಪಟ್ಟಂತಹ ಮರಿ ಹುಲಿಗಳು ಹಸಿವಿನಿಂದ ಬಳಲಿದ್ವು. ಅವುಗಳಿಗೆ ವೈಜ್ಞಾನಿಕವಾಗಿ ಅಂದ್ರೆ ಯಾವ ರೀತಿಯಾಗಿ ಫೀಡಿಂಗ್ ಮಾಡಿಸ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಅರಣ್ಯ ಇಲಾಖೆಗಳಿಗೆ ಇರ್ಲಿಲ್ಲ. ಜೊತೆಗೆ ಏನು ಬೆಕ್ಕಿನ ಮರಿಯನ್ನ ಕ್ಯಾಪ್ಚರ್ ಮಾಡಿ ಹೋಗೋ ರೀತಿಯಲ್ಲಿ ಎತ್ಕೊಂಡು ಹೋಗ್ತಾ ಇರುವಂತದ್ದು, ಮತ್ತೆ ಅವುಗಳನ್ನ ಅದೇ ರೀತಿಯಾಗಿ ನೋಡ್ಕೊಂಡಿರುವಂತಹದರ ಪರಿಣಾಮವಾಗಿ ಈಗ 4 ಮರಿ ಹುಲಿಗಳು ಮೃತಪಟ್ಟಿರುವಂತದ್ದು. 4 ಮರಿ ಹುಲಿಗಳು ಮೃತಪಟ್ಟಿರುವುದಕ್ಕೆ ವೈದ್ಯಕೀಯವಾಗಿ ಏನೇನೋ ಕಾರಣಗಳು ಬರ್ಬೋದು, ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ಗಳು ಬರ್ತವೆ. ಆದ್ರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ವನ್ಯಜೀವಿ ತಜ್ಞರುಗಳು ಕೂಡ ಹೇಳ್ತಾ ಇರುವಂತದ್ದು ಅದೇ ಅಭಿಪ್ರಾಯ, ಇದು ಬೇಜವಾಬ್ದಾರಿತನದ ಆಗಿರುವಂತಹ ಸಾವುಗಳು ಅನ್ನುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಎಲ್ಲ ಈ ರೀತಿಯ ಕಾರ್ಯಾಚರಣೆ ನಡೆಸುವಾಗಲೂ ಕೂಡ ಒಂದಷ್ಟು SOP ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ತಾಯಿ ಹುಲಿ ಹೇಗಿಡಬೇಕು, ಮರಿಗಳನ್ನ ಹೇಗಿಡಬೇಕು, ಆನಂತರದಲ್ಲಿ ಅವುಗಳ ಆರೈಕೆ ಏನು ಅಂತ ಅದ್ಯಾವುದನ್ನು ಪಾಲನೆ ಮಾಡಿಲ್ಲ ಅನ್ನೋದೇ ಇಲ್ಲಿರುವಂತಹ ಗಂಭೀರ ಆರೋಪ.